ಸಮಾಜ ವಿಜ್ಞಾನ 10ನೆಯ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು. ಅಭ್ಯಾಸಗಳು. ಮೊದಲನೇದು, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಮೊದಲನೇದು, 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಂಟೈನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಎರಡನೇದು, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋ ಡ ಗಾಮಾ. 1741ರಲ್ಲಿ ಡಚ್ಚರು ತಿರುವಾಂಕೂರು ಮೇಲೆ ಯುದ್ಧ ಸಾರಿದರು. ಪ್ರಶ್ನೆ ಸಂಖ್ಯೆ 4, ಭಾರತದಲ್ಲಿದ್ದ ಫ್ರೆಂಚ್ ರಾಜಧಾನಿ ಪಾಂಡಿಚೇರಿ. 5ನೇದು, 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲಾನ ನಡುವೆ ನಡೆದ ಕದನ ಪ್ಲಾಸಿ ಕದನ. 6ನೇದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ನೀಡಿದನು. 7ನೇದು, ಬಂಗಾಳದಲ್ಲಿ ದ್ವಿಪ್ರಭುತ್ವ ಡಿವಿಲ್ ಗವರ್ಮೆಂಟ್ ಅನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್. ಪ್ರಶ್ನೆ ಸಂಖ್ಯೆ 2, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. 8ನೇದು, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಉತ್ತರ: ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರವು ಕಾನ್ಸ್ಟಂಟೈನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ಭಾರತದ ಸಾಂಬಾರ್ ಪದಾರ್ಥಗಳಾದ ರೇಷ್ಮೆ ವಸ್ತುಗಳು ಮುಂತಾದವುಗಳನ್ನು ಅರಬ್ ವ್ಯಾಪಾರಿಗಳು ಕಾನ್ಸ್ಟಂಟೈನೋಪಲ್ ವರೆಗೆ ಸಾಗಿಸುತ್ತಿದ್ದರು. ಅಲ್ಲಿಂದ ಇಟಲಿಯ ವ್ಯಾಪಾರಿಗಳು ಅವುಗಳನ್ನು ಯುರೋಪಿನ ವಿವಿಧ ದೇಶಗಳಿಗೆ ಕೊಂಡೊಯ್ದು ಮಾರಾಟ ಮಾಡುತ್ತಿದ್ದರು. ಹೀಗಾಗಿ ಕಾನ್ಸ್ಟಂಟೈನೋಪಲ್ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು. ಪ್ರಶ್ನೆ ಸಂಖ್ಯೆ 9, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿ. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಂಟೈನೋಪಲ್ ಅನ್ನು ವಶಪಡಿಸಿಕೊಂಡರು. ವ್ಯಾಪಾರ ಮಾರ್ಗಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಿದರು. ಅರಬರು ಮತ್ತು ಇಟಲಿಯರ ಏಕಸ್ವಾಮ್ಯವನ್ನು ಮುರಿಯುವ ಅಗತ್ಯವಿತ್ತು. ಭಾರತಕ್ಕೆ ನೇರ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವ ಆಸೆ ಉಂಟಾಯಿತು. ದಿಕ್ಸೂಚಿ, ಆಸ್ಟ್ರೋಲಾಬ್, ಸಿಡಿಮದ್ದು ಮೊದಲಾದ ವೈಜ್ಞಾನಿಕ ಆವಿಷ್ಕಾರಗಳು ಸಹಾಯವಾದವು. ಇದರಿಂದ ವಾಸ್ಕೋ ಡ ಗಾಮಾನು 1498ರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದನು. ಪ್ರಶ್ನೆ ಸಂಖ್ಯೆ 10, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರನ್ನು ಗಳನ್ನು ಪಟ್ಟಿ ಮಾಡಿ. ಉತ್ತರ: ಮೊದಲನೇದಾಗಿ ಪೋರ್ಚುಗೀಸರು, 2ನೇದು ಡಚ್ಚರು, 3ನೇದು ಇಂಗ್ಲಿಷರು, ಅವರ ನಂತರ ಕೊನೆಯದಾಗಿ ಫ್ರೆಂಚರು ಬಂದರು. ಪ್ರಶ್ನೆ ಸಂಖ್ಯೆ 11, ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಉತ್ತರ: ಮಾರ್ತಾಂಡವರ್ಮನು ತಿರುವಾಂಕೂರು ಸಂಸ್ಥಾನದ ರಾಜನಾಗಿದ್ದನು. ಡಚ್ಚರ ವಿರುದ್ಧ ಬಲಿಷ್ಠ ಸೇನೆಯನ್ನು ಸಂಘಟಿಸಿದನು. 1741ರಲ್ಲಿ ನಡೆದ ಯುದ್ಧದಲ್ಲಿ ಡಚ್ಚರನ್ನು ಸೋಲಿಸಿದನು. ನೆಡಮೊಂಗಡ ಮತ್ತು ಕೊಟ್ಟಾರಕರ್ ವ್ಯಾಪಾರ ಕೇಂದ್ರಗಳನ್ನು ವಶಪಡಿಸಿಕೊಂಡನು. 1753ರ ಒಪ್ಪಂದದ ಮೂಲಕ ಡಚ್ಚರು ತಿರುವಾಂಕೂರಿಗೆ ಶರಣಾದರು. ಇದರಿಂದ ಡಚ್ಚರ ಪ್ರಭಾವ ಕೊನೆಗೊಂಡಿತು. ಪ್ರಶ್ನೆ ಸಂಖ್ಯೆ 12, 2ನೇ ಕರ್ನಾಟಿಕ್ ಯುದ್ಧವನ್ನು ವಿವರಿಸಿ. ಉತ್ತರ: 2ನೇ ಕರ್ನಾಟಿಕ್ ಯುದ್ಧವು 1749ರಿಂದ 1754ರವರೆಗೆ ನಡೆಯಿತು. ಫ್ರೆಂಚರು ಚಂದಾ ಸಾಹೇಬ್ ಮತ್ತು ಸಲಾಬತ್ ಜಂಗ್ಗಳನ್ನು ಬೆಂಬಲಿಸಿದರು. ಬ್ರಿಟಿಷರು ಮೊಹಮ್ಮದ್ ಅಲಿ ಮತ್ತು ನಾಸಿರ್ ಜಂಗ್ ಅನ್ನು ಬೆಂಬಲಿಸಿದರು. ರಾಬರ್ಟ್ ಕ್ಲೈವ್ ಆರ್ಕಾಟ್ ಕೋಟೆಯನ್ನು ವಶಪಡಿಸಿಕೊಂಡನು. ಚಂದಾ ಸಾಹೇಬ್ ಕೊಲ್ಲಲ್ಪಟ್ಟನು. ಮೊಹಮ್ಮದ್ ಅಲಿಯನ್ನು ಕರ್ನಾಟಿಕ್ ನವಾಬನಾಗಿ ನೇಮಿಸಲಾಯಿತು. ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧ ಕೊನೆಗೊಂಡಿತು. ಈ ಯುದ್ಧದಲ್ಲಿ ಬ್ರಿಟಿಷರಿಗೆ ಹೆಚ್ಚಿನ ಪ್ರತಿಷ್ಠೆ ದೊರೆಯಿತು. ಪ್ರಶ್ನೆ ಸಂಖ್ಯೆ 13, ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಕಾರಣಗಳು:
ಪ್ರಥಮವಾಗಿ ದಸ್ತಕ್ಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಗಳನ್ನು ಬಲಪಡಿಸಿದ್ದು, ಕಪ್ಪು ಕೋಣೆ ದುರಂತ, ಮೀರ್ ಜಾಫರನ ದ್ರೋಹ. ಪರಿಣಾಮಗಳನ್ನು ನೋಡೋಣ. ಸಿರಾಜುದ್ದೌಲಾನು ಸೋತು ಕೊಲ್ಲಲ್ಪಟ್ಟನು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಬ್ರಿಟಿಷರಿಗೆ ಬಂಗಾಳದಲ್ಲಿ ವ್ಯಾಪಾರ ನಡೆಸಲು ಸಂಪೂರ್ಣ ಅವಕಾಶ ದೊರೆಯಿತು. ಬ್ರಿಟಿಷರ ರಾಜಕೀಯ ಪ್ರಭಾವ ಬಂಗಾಳದಲ್ಲಿ ಆರಂಭವಾಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅಪಾರ ಸಂಪತ್ತು ದೊರೆಯಿತು. ಪ್ರಶ್ನೆ ಸಂಖ್ಯೆ 14. ಬಕ್ಸರ್ ಕದನದ ಪರಿಣಾಮಗಳಾವವು? ಉತ್ತರ: ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳ, ಬಿಹಾರ್ ಮತ್ತು ಒರಿಸ್ಸಾದ ದಿವಾನಿ ಹಕ್ಕು ದೊರೆಯಿತು. ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಬ್ರಿಟಿಷರಿಗೆ ತನ್ನ ಅಧಿಕಾರವನ್ನು ಒಪ್ಪಿಸಬೇಕಾಯಿತು. ಅವಧನ ನವಾಬ್ ಶುಜಾವುದ್ದೌಲಾನು ಯುದ್ಧ ಪರಿಹಾರವನ್ನು ನೀಡಬೇಕಾಯಿತು. ಬ್ರಿಟಿಷರು ಬಂಗಾಳದ ಆಡಳಿತವನ್ನು ಸಂಪೂರ್ಣವಾಗಿ ತಮ್ಮ ಕೈಗೆ ತೆಗೆದುಕೊಂಡರು. 1765ರಲ್ಲಿ ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವ ಡಿವಿಲ್ ಗವರ್ಮೆಂಟ್ ಪದ್ಧತಿಯನ್ನು ಜಾರಿಗೆ ತಂದರು.